ಹಲೋ ಫ್ರೆಂಡ್ಸ್, ನಮಸ್ತೆ. ಫೈಟರ್ ಹೆಂಗೈತಿ ಸಿನಿಮಾ? ಋತಿಕ್ ರೋಷನ್ ದೀಪಿಕಾ ಹೆಂಗೆ ಅನಿಸಿದಾರ ಮೂವಿದಾಗ? ಪಿಕ್ಚರ್ ಸ್ಟೋರಿ ಏನೈತಿ? ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನು ಎಲ್ಲ ಯೂಟ್ಯೂಬರ್ ಥರ ವಿಡಿಯೋ ಏನು ತಕ್ಕ ನೋಡ್ರಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ. ಓಕೆ, ಲೆಟ್ಸ್ ಸ್ಟಾರ್ಟ್. ಪಿಕ್ಚರ್ ಸ್ಟೋರಿ ಹೇಳ್ಬೇಕಂದ್ರೆ ಜಮ್ಮು ಕಾಶ್ಮೀರದಾಗ ಒಂದು ಬೆಸ್ಟ್ ಏರ್ಫೋರ್ಸ್ ಏವಿಯೇಟರ್ ಟೀಮನ್ನು ತಯಾರು ಮಾಡ್ತಾರೆ ಕ್ವಿಕ್ ರೆಸ್ಪಾನ್ಸ್ ಮಿಷನ್ ಸಲುವಾಗಿ. ಹಿಂಗಿರುವಾಗ ಪುಲ್ವಾಮಾ ಮ್ಯಾಗ ಬಾಂಬ್ ಅಟ್ಯಾಕ್ ಆಗ್ತೈತಿ. ಅವಾಗ ಕ್ವಿಕ್ ರೆಸ್ಪಾನ್ಸ್ದಾಗ ಇರೋ ಏರ್ಫೋರ್ಸ್ ಟೀಮನ್ನು ಅಸೈನ್ ಮಾಡ್ತಾರೆ. ಈ ಏರ್ಫೋರ್ಸ್ ಟೀಮ್ ಯಾವ ರೀತಿ ಪ್ಲ್ಯಾನ್ ಮಾಡಿ ಪಾಕಿಸ್ತಾನದಾಗಿರೋ ಟೆರರಿಸ್ಟ್ಗಳ ಮ್ಯಾಗ ಏರ್ ಸ್ಟ್ರೈಕ್ ಮಾಡುತ್ತೆ ಅನ್ನೋದ ಈ ಸಿನಿಮಾದಾಗ ತೋರಿಸಿದ್ದಾರೆ. ಈ ಪಿಕ್ಚರ ರಿಯಲ್ ಇನ್ಸಿಡೆಂಟ್ನಿಂದ ಇನ್ಸ್ಪೈರ್ ಆಗಿ ಪ್ಲಸ್ ಫಿಕ್ಷನಲ್ ಸ್ಟೋರಿನ ಆ್ಯಡ್ ಮಾಡ್ಕೊಂಡು ಸಿನಿಮಾ ತೆಗೆದಿದ್ದಾರೆ. ಸಿನಿಮಾದ ಪಾಸಿಟಿವ್ ಹೇಳ್ಬೇಕಂದ್ರೆ ಡೈಲಾಗ್ಸ್ ಭಾಳ ಬೆಸ್ಟ್ ಬರ್ದಾರು. ಆಮೇಲೆ VFX ಎಲ್ಲೂ ಕೂಡ ನೋಟಿಸ್ ಆಗಂಗಿಲ್ಲ. ಅದು ಬಿಟ್ಟರೆ ಏರ್ ಆ್ಯಕ್ಷನ್ ಸೀಕ್ವೆನ್ಸ್ಗಳು ದೋಸ್ತ್, ಏರಿಯಲ್ ಆ್ಯಕ್ಷನ್ ಏನು ತೋರಿಸಿದಾರಲ್ಲ ಅದಂತೂ ಟಾಪ್ ನಾಚೆ ಹೈಲೈಟ್ ಅದು ಸಿನಿಮಾದಾಗ. ಆ್ಯಕ್ಟಿಂಗ್ ವಿಷಯಕ್ಕೆ ಬಂದ್ರೆ ದೀಪಿಕಾ ಪದುಕೋನ್ ಮೂವಿದಾಗ ಅವ್ರಿಗೆ ಆದಂಥ ಒಂದು ಒಳ್ಳೆ ಸ್ಪೇಸ್ ಕೊಟ್ಟಿದಾರು. ಋತಿಕ್ ರೋಷನ್ ಏನು ಆ್ಯಕ್ಟರ್ ಅದನಪ್ಪ ಅವಂತೂ. ಸಿನಿಮಾ ನೋಡಕ್ಕೆ ಹೋಗಿದ್ದ ಮೇನ್ಲಿ ಅವ್ರ ಸಲ ಅಂತೂ 50 ಏಜ್ದಾಗೂ ಈ ರೇಂಜ್ದಾಗ ಅದಾರಂದ್ರೆ ಬೆಂಕೆ. ಇವ್ರ ಎಂಟ್ರಿ ಸೀನ್ ಏನು ಸ್ವ್ಯಾಗ್ ಐತಪ್ಪ ಅದ. ಅನಿಲ್ ಕಪೂರ್ ಇವರು ಕೂಡ ಚೀಫ್ ಹೆಡ್ ಆಗಿ ಮಸ್ತ್ ಆ್ಯಕ್ಟ್ ಮಾಡಿದರು ಸಿನಿಮಾದಾಗ. ಪಿಕ್ಚರ್ದ ನೆಗೆಟಿವ್ ಸೈಡ್ ಅಂತ ಬಂದ್ರೆ ವಿಲನ್ ಕಾಸ್ಟಿಂಗ್ ಅಷ್ಟೊಂದು ಎಫೆಕ್ಟಿವ್ ಇರಲಿಲ್ಲ. ಆಮೇಲೆ ಸಾಂಗ್ಸ ಎಲ್ಲಿ ಬೇಕಾದಲ್ಲೇ ಎಡಿಟರ್ ಕಣ್ಣು ಮುಚ್ಚಿ ಆ್ಯಡ್ ಮಾಡಿದಾನು ಹಂಗೆ ಅನಿಸುತ್ತೆ. ಅದನ್ನು ಬಿಟ್ಟರೆ ಈ ಸಿನಿಮಾನ ಹಾಲಿವುಡ್ ಟಾಪ್ ಗನ್ ಮೂವಿ ಜೊತೆ ಎಲ್ಲರೂ ಕಂಪೇರ್ ಮಾಡತ್ತಾರೆ. ಕಂಪೇರ್ ಮಾಡೇ ಹೋಗೋದು ನೀವು, ಅದಕ್ಕಿಂತ ಒಂದು ಸ್ಟೇಜ್ ಮ್ಯಾಗ ಐತಿ ಈ ಸಿನಿಮಾ. ಯಾಕಂದ್ರೆ ಫೈಟರ್ ಜೆಟ್ ವಿಮಾನಗಳು ಹಾರಾಡೋ ಸೀನ್ ಅಂತೂ ಗೂಸ್ ಬಂಪ್ಸ ಕೊಡ್ತಾವೆ. ಓಕೆ, ಓವರಾಲ್ ಮೂವಿ ಮಸ್ಟ್ ವಾಚಬಲ್ ಐತಿ. ಹೋಗಿ ನೋಡಿ ಬರ್ರಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಓಕೆ, ನೆಕ್ಸ್ಟ್ ವಿಡಿಯೋ ಸಿಗೋಣ. ಅಲ್ಲಿವರೆಗೂ ಬಾಯ್.